ವೀಕ್ಷಕರೇ, ನೀವು ದಿಮಾಗಿ ನಕ್ಸಲರ ಅಲ್ಲ ಕೇಳ್ತಾ ಇರುವಂಥದ್ದು. ಯಾಕಂದರೆ ಮೊನ್ನೆಯಿಂದ ಬಹಳಷ್ಟು ಮಂದಿ ನಾ ಮುಂದು ತಾ ಮುಂದು ಅನ್ನೋ ಹಾಗೆ ನಾನು ದಿಮಾಗಿ ನಕ್ಸಲ್ ಅಂತ ಹೇಳ್ತಾನೇ ಇದ್ದಾರೆ. ಪ್ರಧಾನಿ ಮೋದಿಜಿ ಮೊನ್ನೆ ಕೆಂಪುಕೋಟೆ ಮೇಲೆ ಭಾಷಣವನ್ನ ಮಾಡಿದ್ರಲ್ವಾ, ಅಲ್ಲಿ ಒಂದು ಪದ ಬಳಕೆಯನ್ನ ಮಾಡ್ತಾರೆ, ದಿಮಾಗಿ ನಕ್ಸಲರು ಅಂತ. मेरे प्यारे देशवासियों, जंगलों में हमें हथियारी नक्सलों का खात्मा बुलाने में, उस संकट से देश को मुक्त कराने में सफलता मिली है। लेकिन हथियारी नक्सल तो गए, लेकिन दिमागी नक्सल, ये दिमागी नक्सल मौके की तलाश में है, हिंसा अराजकता के वो रास्ते खोज रहे हैं, समाज को गलत राह पर घसीटने के लिए भांति भांति के दांव कर रहे हैं। इन दिमागी नक्सलियों को पहचानना होगा, इन दिमागी नक्सलियों को आइसोलेट करना होगा और राष्ट्र को विकसित राष्ट्र बनाने की मुख्य धारा की ओर देश की युवा पीढ़ी को जोड़ना होगा। ಮೊದಲು ಈ ದಿಮಾಗಿ ನಕ್ಸಲ್ ಪದದ ಅರ್ಥ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದಿಮಾಗಿ ಅಂತಂದ್ರೆ ಬೌದ್ಧಿಕ ಅಥವಾ ಬುದ್ಧಿಜೀವಿ ನಕ್ಸಲ್ ಅಂತ ಅರ್ಥ. ಮೋದಿಜಿ ತಮ್ಮ ಭಾಷಣದಲ್ಲಿ ಮಾತಾಡ್ತಾ ನಮ್ಮ ಸರ್ಕಾರ ಈ ಶಸ್ತ್ರಸಜ್ಜಿತ ನಕ್ಸಲರನ್ನ ನಮ್ಮ ದೇಶದಿಂದ ಮುಕ್ತಗೊಳಿಸಿದೀವಿ, ಈಗ ನಮ್ಮದು ನಕ್ಸಲ್ ಮುಕ್ತ ಭಾರತ ಅಲ್ವಾ, ಅದನ್ನ ಹೇಳ್ತಾ ಬಟ್ ಇನ್ನೂ ನಮ್ಮ ದೇಶದಲ್ಲಿ ದಿಮಾಗಿ ನಕ್ಸಲರಿದ್ದಾರೆ, ಅವರನ್ನು ನಾವು ಗುರುತಿಸಬೇಕು, ಸಮಾಜದಲ್ಲಿ ಅವರ ಬಗ್ಗೆ ಎಚ್ಚರವನ್ನ ವಹಿಸಬೇಕು. ಯಾಕಂತಂದ್ರೆ ದಿಮಾಗಿ ನಕ್ಸಲರು ಹಿಂಸಾಚಾರ, ಅರಾಜಕತೆ ಇವೆಲ್ಲವನ್ನ ಸೃಷ್ಟಿ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅಂಥವರನ್ನ ಗುರುತಿಸಿ ಐಸೋಲೇಟ್ ಮಾಡಬೇಕು. ದೇಶದ ಯುವ ಜನರನ್ನ ಕಾಪಾಡೋ ಸಲುವಾಗಿ ಅವರನ್ನ ಗುರುತಿಸಿ ಸಮಾಜದಿಂದ ದೂರ ಇಟ್ಟು ಬಿಡಬೇಕು. ಇದು ಪ್ರಧಾನಿ ಮೋದಿಜಿ ಅವತ್ತು ಹೇಳಿದಂಥ ಮಾತು. ಆಯ್ತಾ? ಈಗ ನಾನು ಒಂದು ಪ್ರಶ್ನೆನ ಕೇಳ್ತೀನಿ. ಮೋದಿಜಿ ಇಲ್ಲಿ ಯಾರ್ದಾದ್ರೂ ಹೆಸರನ್ನ ಉಲ್ಲೇಖ ಮಾಡಿದ್ರಾ? ಖಂಡಿತವಾಗ್ಲೂ ಇಲ್ಲ. ಅಥವಾ ನಾನು ಇಂಥವರಿಗೆ ದಿಮಾಗಿ ನಕ್ಸಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಸ್ಪೆಸಿಫಿಕ್ ಆಗಿ ಇಂಡೈರೆಕ್ಟ್ ಆಗಿ ಏನಾದರೂ ಪಾಯಿಂಟ್ ಔಟ್ ಆದ್ರೂ ಮಾಡಿದ್ರಾ? ಅದೂ ಇಲ್ಲ. ಮೋದಿ ಯಾರ ಹೆಸರನ್ನು ಹೇಳಿಲ್ಲ. ಆದರೂ ಈ ಕಾಂಗ್ರೆಸ್ ನಾಯಕರು ಯಾಕಿಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ ಆ ಒಂದು ಪದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ದಿಮಾಗಿ ನಕ್ಸಲ್ ಅಂತ ಯಾಕೆ ಮೊನ್ನೆಯಿಂದ ಬಾಯ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಯಾಕೆ? ವೀಕ್ಷಕರು, ನಮ್ಮ ಸಮಾಜದಲ್ಲಿರುವಂತಹ ಮಾವೋವಾದಿ ಮನಸ್ಥಿತಿಗಳಿಗೆ ಮೋದಿಜಿ ಒಳ್ಳೊಳ್ಳೆ ಹೆಸರೇ ಕೊಡ್ತಾ ಬಂದಿದ್ದಾರೆ. ಮೊದಲು ನಗರ ನಕ್ಸಲರು ಅಂತಂದ್ರು, ಅದಾದ ನಂತರ ಆಂದೋಲನಾ ಜೀವಿಗಳಂತಂದ್ರು, ಈಗ ದಿಮಾಗಿ ನಕ್ಸಲರು. ಬಟ್ ಈ ಮಾತನ್ನ ಕೇಳಿ ಕೆಲವರು ಎಷ್ಟು ಉರ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದ್ರೆ ನೀವು ನೋಡಬೇಕು. ಎಷ್ಟೋ ಜನ ಇವತ್ತು ನಾವು ದಿಮಾಗಿ ನಕ್ಸಲರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬಂತು ನೋಡಿ. ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಇದ್ದಾರಲ್ವಾ, ಅವರು ಟ್ವೀಟ್ ಮಾಡ್ತಾರೆ, ನಾನು ದಿಮಾಗಿ ನಕ್ಸಲ್ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ. ಬಟ್ ಮೋದಿಜಿ ದಿಮಾಗಿ ನಕ್ಸಲ್ ಅಂತ ಹೇಳಿದ ಯಾರಿಗೆ? ಯಾರು ಯುವಕರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಯಾರು ಹಿಂಸಾಚಾರ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಪ್ರಯತ್ನವನ್ನ ಪಡ್ತಾರೆ ಅಂಥವರಿಗೆ ಹೇಳಿದ್ದು. ಹೌದು ಅಲ್ವೋ? ಹಾಗಾದ್ರೆ ಇವರೆಲ್ಲ ಯಾಕೆ ನಮಗೇ ಹೇಳಿದ್ರು ಅಂತ ತಕ್ಕತೈ ಕುಣಿತಾ ಇದ್ದಾರೆ? ಹಾಗಾದ್ರೆ ನೀವುಗಳು ಒಪ್ಕೊಂಡ್ರ? ಯುವಕರನ್ನ ತಪ್ಪು ದಾರಿಗೆ ಎಳಿತಾ ಇರೋದೇ ನಾವು, ಸಮಾಜದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದೇ ನಾವು, ಕೆಟ್ಟ ಮನಸ್ಥಿತಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋದೇ ನಾವು, ದೇಶ ವಿರೋಧಿ ಮನಸ್ಥಿತಿ ನಮ್ಮದೇ ಅಂಡ್ ಅಂಥವರಿಗೆ ಸಪೋರ್ಟ್ ಮಾಡೋದು ನಾವೇ ಅಂತ ಒಪ್ಕೊಂಡ್ಬಿಟ್ರ ಹೇಗೆ? ಇಲ್ಲ ಅಂತಂದ್ರೆ ಯಾಕೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಪಿ ಚಿದಂಬರಂ ಸೇರಿದ ಹಾಗೆ ಬಹಳಷ್ಟು ಮಂದಿ ನಾನು ಹೆಮ್ಮೆಯ ಬೌದ್ಧಿಕ ನಕ್ಸಲ್, ಇದರ ಬಗ್ಗೆ ಜನರೇ ಚರ್ಚೆ ಮಾಡ್ಲಿ ಅಂತ ಯಾಕೆ ಹೇಳ್ತಾ ಇರೋದು? ಪಿ ಚಿದಂಬರಂ ಅವರು ಹೆಮ್ಮೆಯ ದಿಮಾಗಿ ನಕ್ಸಲ್ ಅಂತ ಹೇಳಿದ್ರಲ್ವ, ಅದಕ್ಕೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳ್ತಾರೆ, ಚಿದಂಬರಂ ದಿಮಾಗಿ ನಕ್ಸಲ್ ಅಲ್ಲ, ಅವರು ಅಪ್ಪಟ ನಕ್ಸಲ್. ಹಾಗೆ ನೋಡಿದ್ರೆ ಚಿದಂಬರಂ ಅವರು ಇವತ್ತೇನು ನಾನು ಹೆಮ್ಮೆ ದಿಮಾಗಿ ನಕ್ಸಲ್ ಅಂತ ಹೇಳ್ತಾ ಇದ್ದಾರೋ, ಅವರದನ್ನ ಪ್ರತ್ಯೇಕವಾಗಿ ಹೇಳುವಂತ ಅಗತ್ಯ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅವ್ರು ಹೇಗೆ ಒಂದ್ ರೀತಿಯಲ್ಲಿ ಸರ್ಟಿಫೈಡ್ ದಿಮಾಗಿ ನಕ್ಸಲ್ ಅನ್ನುವಂಥದ್ದನ್ನ ಇಡೀ ದೇಶ ಈಗಾಗಲೇ ನೋಡಿದ್ದಾಗಿದೆ. ದೇಶಕ್ಕೆ ಗೊತ್ತು, ನಕ್ಸಲರ ಮುಂದೆ ನೀವು ನಿಮ್ಮ ಶಸ್ತ್ರಾಸ್ತ್ರಗಳನ್ನ ಕೆಳಗೆ ಇಡಬೇಡಿ, ನೀವು ಶರಣಾಗಬೇಡಿ, ಮಾತುಕತೆ ನಡೆಸಿ ಅಂತ ಹೇಳಿದ್ದು ಇದೇ ಚಿದಂಬರಂ. It is a serious law and order issue. There are socio-economic causes that we will address. The talks of dialogue. I was the first minister of this government to say we are ready for talks. We are not asking you to lay down arms because we know you won't do that. Because you believe in armed liberation struggle. You will not lay down arms.
ದೇಶದ ಗೃಹ ಮಂತ್ರಿ ಆಗಿದ್ದಂಥ ಈ ವ್ಯಕ್ತಿ ನಕ್ಸಲರ ಮುಂದೆ ಈ ರೀತಿ ಹೇಳ್ತಾರೆ ಅಂತಂದ್ರೆ ಇವರು ದಿಮಾಗಿ ನಕ್ಸಲ್ ಅನ್ನೋದು ಅಲ್ಲೇ ಸ್ಪಷ್ಟ ಆಯ್ತಲ್ವೇ? ಇದಿಷ್ಟೇ ಅಲ್ಲ, ಚಿದಂಬರಂ ಅವರು ಈ ಕೇಸರಿ ಭಯೋತ್ಪಾದನೆ ಅನ್ನುವಂಥ ಒಂದು ಸುಳ್ಳು ನರೇಟಿವ್ ಅನ್ನ ಕಟ್ಟಿಕೊಟ್ಟಾಗಲೇ ಗೊತ್ತಾಯಿತು ಇವರು ದಿಮಾಗಿ ನಕ್ಸಲ್ ಅನ್ನುವಂಥದ್ದು. 2010ರಲ್ಲಿ ಗೃಹ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಕೇಸರಿ ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ಸ್ಪಷ್ಟತೆ ಈ ದೇಶಕ್ಕೆ ಏನು ಬೇಕು? ಇನ್ನು ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ವಿರೋಧಿಸಿದ್ದು ಕೂಡ ಇದೇ ಚಿದಂಬರಂ. 1998ರಲ್ಲಿ ಅಟಲ್ಜಿ ಸರ್ಕಾರ ಪೋಖ್ರಾನ್ನಲ್ಲಿ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿದಾಗ ಚಿದಂಬರಂ ಸಂಸತ್ತಲ್ಲಿ ನಿಂತ್ಕೊಂಡು ಅದನ್ನ ವಿರೋಧ ಮಾಡ್ತಾರೆ. But possessing weapons, nuclear weapons, is simply inconsistent with the moral authority that India acquired over the last 30 years to tell the world that our goal is a nuclear weapon-free state. If you seriously believe in a nuclear weapon-free world, I most humbly urge you, abjure weaponization until there is a full and proper debate in this country and in this parliament about the need to acquire nuclear weapons and to induct them into armed forces. It is simply inconsistent. It cuts at the very root of our commitment to a nuclear weapon-free state to acquire a whole arsenal of nuclear weapons. ಒಂದು ಬಾರಿ ಯೋಚನೆ ಮಾಡಿ, ಇವತ್ತು ಭಾರತದ ಹತ್ರ ನ್ಯೂಕ್ಲಿಯರ್ ಶಕ್ತಿ ಇಲ್ಲದೆ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಬಟ್ ಚಿದಂಬರಂ ವಿರೋಧ ಮಾಡಿದ್ರು. ಇದಿಷ್ಟೆಲ್ಲ ಪ್ರಧಾನಿ ನರೇಂದ್ರ ಮೋದಿಜಿ UPA ತಂದಾಗ ಚಿದಂಬರಂ ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. Go to your village fair, buy potatoes and tomatoes and pay 7 rupees 50 paisa by a credit card. What will the poor lady do? Does she have a POS machine there? Is it connected to a electricity source? Is there Wi-Fi there? Is the internet working there? ಕೇಳಿದ್ರಾ? ಈ ಬಡವರಿಗೆ, ಈ ಹಳ್ಳಿಯವರಿಗೆ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಚಿದಂಬರಂ ಅವರು ನೇರವಾಗಿ ಆ UPAಯನ್ನ ವಿರೋಧ ಮಾಡ್ತಾರೆ, ತಳ್ಳಿ ಹಾಕ್ತಾರೆ. ಹಾಗಾಗಿ ಎಲ್ಲವನ್ನ ಒಟ್ಟಿಗಿಟ್ಟು ನೋಡಿದಾಗ ಈ ನಕ್ಸಲ್ ಮುಕ್ತ ಭಾರತ ಮಾಡೋ ಬದಲು ಅದೇ ನಕ್ಸಲರ ಮುಂದೆ ಶರಣಾಗುವಂಥದ್ದಾಗಿರ್ಬೋದು, ಅವರಿಗೆ ಬೆಂಬಲವನ್ನು ಕೊಡುವಂಥದ್ದಾಗಿರ್ಬೋದು, ಇನ್ನು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ವಿರೋಧ ಮಾಡುವಂಥದ್ದಾಗಿರ್ಬೋದು, ಕೇಸರಿ ಭಯೋತ್ಪಾದನೆ ಅನ್ನುವಂಥ ಸುಳ್ಳು ನರೇಟಿವ್ ಅನ್ನ ಕಟ್ಟಿಕೊಟ್ಟಿದ್ದಂಥದ್ದಾಗಿರ್ಬೋದು, ಇನ್ನು UPAಯನ್ನ ವಿರೋಧ ಮಾಡಿದಂಥದ್ದಾಗಿರ್ಬೋದು. ಇಂಥವರು ದಿಮಾಗಿ ನಕ್ಸಲ್ ಅಲ್ಲದೆ ಮತ್ತಿನ್ನೇನು? ಹಾಗಾಗಿ ಚಿದಂಬರಂ ಅವರು ಸಾರಿ ಹೇಳುವಂಥ ಅವಶ್ಯಕತೆ ಏನಿಲ್ಲ ಬಿಡಿ. ನೀವು ದಿಮಾಗಿ ನಕ್ಸಲ್ ಅನ್ನುವಂಥದ್ದನ್ನ ದೇಶಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಸರ್ಟಿಫೈಡ್ ದಿಮಾಗಿ ನಕ್ಸಲ್ ಅನ್ನೋದು. ವೀಕ್ಷಕರೇ, ಮೋದಿಜಿ ದಿಮಾಗಿ ನಕ್ಸಲ್ ಅಂತ ಯಾರಿಗೆ ಹೇಳಿದ ಅನ್ನುವಂಥದ್ದನ್ನ ಕಿರಣ್ ರಿಜಿಜು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಸಂವಿಧಾನವನ್ನ ತಿರಸ್ಕಾರ ಮಾಡ್ತಾರೆ, ಯಾರು ಮಾವೋವಾದಿಗಳನ್ನ ಬೆಂಬಲಿಸ್ತಾರೆ, ಯಾರು ಕಾಶ್ಮೀರದ ಪ್ರತ್ಯೇಕತಾವಾದಿಗಳನ್ನ ಬೆಂಬಲಿಸ್ತಾರೆ, ಯಾರು ಆರ್ಟಿಕಲ್ 370 ಮತ್ತೆ ಜಾರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಯಾರು ಭಾರತದಿಂದ ಚಿಕನ್ ನೆಕ್ ಅನ್ನ ಬೇರ್ಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇವರೆಲ್ಲ ಬೌದ್ಧಿಕ ನಕ್ಸಲರಲ್ವಾ? ಕಿರಣ್ ರಿಜಿಜು ಅವರು ಅದನ್ನೇ ಹೇಳಿದ್ದಾರೆ. ಯಾರು ನಮ್ಮ ನಡುವೆ ಇದ್ದುಕೊಂಡು ಹಿಂಸೆಗೆ ಪ್ರಚೋದನೆಯನ್ನ ಕೊಡ್ತಾರೋ ಅವರೇ ಬೌದ್ಧಿಕ ನಕ್ಸಲರು. ಇನ್ನು ಕಿರಣ್ ರಿಜಿಜು ಅವರೊಂದು ವಿಡಿಯೋವನ್ನು ಕೂಡ ಟ್ವೀಟ್ ಮಾಡಿದ್ರು. 2020ರಲ್ಲಿ ಶರ್ಜಿಲ್ ಇಮಾಮ್ CAA ಹೋರಾಟದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ನೆನಪಿದೆಯಾ? ಭಾರತದಿಂದ ಅಸ್ಸಾಂ ಈಶಾನ್ಯ ಭಾಗವನ್ನ ಪ್ರತ್ಯೇಕ ಮಾಡೋದಕ್ಕೆ ಚಿಕನ್ ನೆಕ್ಗೆ ಬಂಧನವನ್ನ ಹಾಕಬೇಕು. हमारे पास हो ऑर्गेनाइज्ड तो हम हिंदुस्तान और नॉर्थ ईस्ट को परमानेंटली कट कर सकते हैं, पर परमानेंटली नहीं तो कम से कम 1 महीने के लिए तो कट कर ही सकते हैं. मतलब इतना मवाद डालो पटरियों पर, रोड पे, उनको हटाने में 1 महीना लगे, है कि नहीं? जाए एयरफोर्स से, असम को काटना हमारी जिम्मेदारी है. असम और इंडिया कट के अलग हो जाए, तभी ये हमारी बात सुनेंगे. असम में जो मुसलमानों का हाल है आपको पता है, CAA नाफिज हो चुका है, वहाँ डिटेंशन कैंप में लोग डाले जा रहे हैं. ಆತ ಭಾರತವನ್ನ ತುಂಡು ಮಾಡುವಂಥ ಮನಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾ ಇದ್ದ. ಈಗ ಶರ್ಜಿಲ್ ಇಮಾಮ್ನ ಈ ಹೇಳಿಕೆಗೆ ಬೌದ್ಧಿಕ ನಕ್ಸಲ್ ಅಂತ ಹೇಳಬೇಕಾ ಬೇಡವಾ? ನಮ್ಮ ಪ್ರಕಾರ ಹೇಳಬೇಕಪ್ಪ. ಇನ್ನೇನು ಕೂರಿಸ್ಕೊಂಡು ಭಾರತ ರತ್ನಗಳು ಅಂತ ಸನ್ಮಾನವನ್ನ ಮಾಡೋದಕ್ಕಾಗತ್ತಾ? ಆಗತ್ತೆ, ಕಾಂಗ್ರೆಸ್ಸಿಗೆ ಆಗತ್ತೆ, ಅವರದನ್ನೆಲ್ಲ ಮಾಡಿದ್ದಾರೆ. ಬಟ್ ಈಗ ಇರುವಂಥವ್ರಿಗೆ ಹಂಗಲ್ವಲ್ಲ. ಅದಕ್ಕೆ ಮೋದಿಜಿ ಅಂಥವರಿಗೆ ಹೇಳಿರುವಂಥದ್ದು ದಿಮಾಗಿ ನಕ್ಸಲರು. ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ವಿಪಕ್ಷ ನಾಯಕರಿಗೆ ಹೇಳಿದ್ದಲ್ಲ,
ಅಂಥವರಿಗೆ ಹೇಳಿರೋದು ದಿಮಾಗಿ ನಕ್ಸಲರು ಅಂತ. ವೀಕ್ಷಕರು, ಈ ಸಿಜೆಪಿ ವಕ್ತಾರ ಆತನು ಬಂದ, ಸೌರವ್ ದಾಸ್ ದಿಮಾಗಿ ನಕ್ಸಲ್ ಅಂತಂದಿದ್ದಕ್ಕೆ ಪಾಪ ಭಾರೀ ನೊಂದ್ಕೊಂಡು ಬಿಟ್ಟಿದ್ದಾನೆ. ನೋವಾಗಲೇಬೇಕಲ್ವೇ? ಆದರೂ ಮಜಾ ನೋಡಿ, ಮೋದಿಜಿ ಪರ್ಟಿಕ್ಯುಲರ್ ಆಗಿ ಯಾರ ಹೆಸರನ್ನು ಹೇಳದೆ ಇದ್ರು ಇವರೆಲ್ಲ ಒಬ್ಬೊಬ್ಬರಾಗೆ ಬಂದು ಅದು ನಾನೇ, ಅದು ನನಗೇ ಹೇಳಿದ್ದು, ಹೀಗೆ ಬೊಬ್ಬೆಯನ್ನು ಹಾಕ್ತಾ ಇದ್ದಾರಲ್ವಾ, ಅದನ್ನು ನೋಡೋದಕ್ಕೆ ಒಂದು ಮಜಾ ಇದೆ. ಸತ್ಯ ಅವರೇ ಬಂದು ಒಪ್ಕೊಳ್ತಾ ಇರೋದ್ರಿಂದ ಅದರ ಮಜಾ ಇದೆ. ಸೌರವ್ ದಾಸ್ ಹೇಳೋದೇನು, ಸುಶಿಕ್ಷಿತ ಯುವಕರನ್ನ ನೀವು ನಕ್ಸಲರು ಅಂತ ಬ್ರ್ಯಾಂಡ್ ಮಾಡ್ತಾ ಇದ್ದೀರಾ, ಯಾಕೆ ನಿಮ್ಮ ಸರ್ಕಾರವನ್ನ ಪ್ರಶ್ನೆ ಮಾಡಿದಕ್ಕ ಅಂತ ಕೇಳ್ತಾ ಇದ್ದಾನೆ. ಹಲೋ ಸೌರವ್ ದಾಸ್, ಮತ್ತೆ ನಿನಗೂ ಅದೇ ಪ್ರಶ್ನೆನ ಕೇಳೋದು. ಅಲ್ಲಿ ಎಲ್ಲಿ ಮೋದಿಜಿ ಯುವಕರಿಗೆ ಆ ಮಾತು ಅಂತ ಹೇಳಿದ್ದಾರೆ? ಯುವಕರೇ, ನೀವು ಬೌದ್ಧಿಕ ನಕ್ಸಲರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ನಿಮ್ಮನ್ನ ದಾರಿ ತಪ್ಪಿಸ್ಬಿಡ್ತಾರೆ. ಈ ರೀತಿ ಮೋದಿಜಿ ಯುವಕರಿಗೆ ಸಲಹೆಯನ್ನ ಕೊಟ್ಟಿದ್ದು, ಯುವಕರನ್ನ ದಿಮಾಗಿ ನಕ್ಸಲರು ಅಂತ ಅಂದಿದ್ದಲ್ಲ. ಬಟ್ ಹೌದು, ಅಷ್ಟಕ್ಕೂ ನಿಮಗೆ ಯಾಕೆ ದಿಮಾಗಿ ನಕ್ಸಲ್ ಅನ್ನುವಂಥದ್ದು ಅಷ್ಟು ಸಿಟ್ಟು ತರಿಸ್ತಾ ಇದೆ? ಯಾಕೆ ಟ್ರಿಗರ್ ಮಾಡ್ತಾ ಇದೆ ನಿಮ್ಮನ್ನ? ನೀವು ದಿಮಾಗಿ ನಕ್ಸಲರ, ಬೌದ್ಧಿಕ ನಕ್ಸಲರ? ನೀವು ನಮ್ಮ ನಡುವೆ ಬೌದ್ಧಿಕ ನಕ್ಸಲರು ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದ್ದಾರೆ. ಪ್ರಧಾನಿ ಮೋದಿಜಿ ಹೇಳಿದ್ದು ಅಂಥವರಿಗೆ. ನೀವು ಯಾಕೆ ಸಿಟ್ಟು ಮಾಡ್ಕೊಳ್ತೀರಿ? ನಿಮ್ಮದೇನೋ ಸ್ಪಾನ್ಸರ್ ಹೋರಾಟ ಇದೆಯಲ್ವಾ, ಮಾಡಿ ಏನೋ ಸೀಸನ್ 2 ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವಾ. ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೆಲ್ಲ ಸೀಸನ್ 1 ಸೀಸನ್ 2 ನೋಡಿದ್ದೆ. ಪ್ರೊಟೆಸ್ಟಲ್ಲೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೀಸನ್ 1 ಸೀಸನ್ 2 ಇರಲಿ. ಬಟ್ ಈ ಸೌರವ್ ದಾಸ್ಗೆ ಒಂದು ಉದಾಹರಣೆನ ಕೊಡೋಣ. ಇದೇ ಸೌರವ್ ದಾಸ್ ದೆಹಲಿ ಹಿಂಸಾಚಾರದ ಬಗ್ಗೆ ಏನು ಹೇಳ್ದ? ನಾವು ಹಿಂಸಾಚಾರ ಮಾಡಿಲ್ಲ, ನಾವು ಪೊಲೀಸರಿಗೆ ಹೊಡೆದಿಲ್ಲ ಅಂತ. ಕರೆಕ್ಟಾ? ಮೋದಿಜಿ ಹೇಳಿದ್ದು ಯಾರು ಪೊಲೀಸರಿಗೆ ಹೊಡೆದ್ರು, ಯಾರು ಈ ಸಂಸತ್ತು ಮುತ್ತಿಗೆ ಹಾಕೋದಕ್ಕೆ ಅಥವಾ ಈ ಹಿಂಸಾಚಾರ ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಟ್ರಲ್ವಾ, ಅಂಥವರನ್ನ ಬೌದ್ಧಿಕ ನಕ್ಸಲರು ಅಂತ ಹೇಳಿತು. ಈ ಪ್ರಚೋದನೆ ಕೊಡ್ತಾರೆ ನೋಡಿ, ಅವರು ಬೌದ್ಧಿಕ ನಕ್ಸಲರು. ಸಿಜೆಪಿ ಯಾಕೆ ಅದಕ್ಕೆ ಇಷ್ಟೊಂದು ತಲೆಗೆಡಿಸ್ಕೊಂಡಿದೆ? ಬೇಡ, ಸಿಜೆಪಿ ನಾಯಕರು ಬೌದ್ಧಿಕ ನಕ್ಸಲರು ಅಂತ ಮೋದಿ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಹೇಳಿಲ್ಲ. ಹಾಗಾಗಿ ನೀವು ಅಷ್ಟೊಂದು ಸಿಟ್ಟು ಮಾಡ್ಕೊಳ್ಳುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಬಟ್ ಪರ್ಸನಲ್ ಆಗಿ ನೀವು ತಗೊಂಡ್ರೆ ಅದು ನಿಮಗೆ ಅರ್ಥ ಆಗಿದ್ರೆ ನಿಮಗೆ ಬಿಟ್ಟಿದ್ದು. ವೀಕ್ಷಕರು, ಮತ್ತೆ ಹೇಳ್ತೀನಿ, ನಮ್ಮ ಮಧ್ಯೆ ಈ ಬೌದ್ಧಿಕ ನಕ್ಸಲರು ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದ್ದಾರೆ. ಈಗ ನೋಡಿ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅಂತ ಭಾಷಣವನ್ನ ಮಾಡಿದ್ರು. ಅವರು ದಿಮಾಗಿ ನಕ್ಸಲರು. ಉಗ್ರ ಅಫ್ಜಲ್ ಗುರು ಪರ ಘೋಷಣೆಯನ್ನು ಕೂಗ್ತಾರಲ್ವಾ, ಅವರು ಬೌದ್ಧಿಕ ನಕ್ಸಲರು. ಮೊನ್ನೆ ಭಾರತ ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ನಡೆಸಲಿ ಅಂತ ಒಂದಷ್ಟು ಮಂದಿ ಪತ್ರವನ್ನ ಬರೆದ್ರಲ್ವಾ, ಅವರು ಬೌದ್ಧಿಕ ನಕ್ಸಲರು. ಭಾರತವನ್ನ ತುಂಡು ತುಂಡು ಮಾಡ್ತೀವಿ ಅಂತ ಹೇಳ್ತಾರಲ್ವಾ, ಘೋಷಣೆಯನ್ನ ಕೂಗ್ತಾರಲ್ವಾ, ಅವರು ಬೌದ್ಧಿಕ ನಕ್ಸಲರು. ಭಾರತದಿಂದ ಈಶಾನ್ಯ ರಾಜ್ಯ ಬೇರ್ಪಡಿಸ್ತೀವಿ ಅಂತ ಹೇಳ್ತಾರಲ್ವಾ, ಅವರೆಲ್ಲರೂ ಬೌದ್ಧಿಕ ನಕ್ಸಲರು. ಯಾಕೆ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದ್ರಲ್ವಾ, ಅವರು ಬೌದ್ಧಿಕ ನಕ್ಸಲರೇ. ಹೀಗೆ ಉದಾಹರಣೆಯನ್ನು ಕೊಡ್ತಾ ಹೋದ್ರೆ ಬಹಳಷ್ಟಿದೆ. ಮೋದಿಜಿ ದಿಮಾಗಿ ನಕ್ಸಲರು ಇಂಥವರೇ ಅಂತ ಎಲ್ಲೂ ಸ್ಪೆಸಿಫಿಕ್ ಆಗಿ ಹೆಸರನ್ನ ಹೇಳಲಿಲ್ಲ. ಬಟ್ ಒಬ್ಬೊಬ್ಬರಾಗಿ ಇವತ್ತು ಅವರೇ ಬಂದು ಅದು ನಾನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೋದಿಜಿ ಆ ವರ್ಡ್ ಅನ್ನ ಕಾಯಿನ್ ಮಾಡಿದ್ದು ಯಾರಿಗೆ, ಯಾವ ಕಾರಣಕ್ಕೆ ಅನ್ನೋದು ಈ ದೇಶದ ಜನರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಸೊ ಮೋದಿಜಿಯವರ ಆ ಮಾತನ್ನ ತಿರುಚಿ ತಪ್ಪು ದಾರಿಗೆ ಎಳೆಯೋರನ್ನ ದಿಮಾಗಿ ನಕ್ಸಲರಿಂದ ಒಂದು ಸ್ವಲ್ಪ ದೂರನೇ ಇರೋದು ಬೆಸ್ಟು. ವೀಕ್ಷಕರು, ಈ ಕಡೆ ಪ್ರಕಾಶ್ ರಾಜ್ ಕೂಡ ದಿಮಾಗಿ ನಕ್ಸಲ್ ಹೇಳಿಕೆಗೆ ಪಾಪ ತುಂಬ ಸಿಟ್ಟಾಗಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೋದಿಜಿಯವರಿಗೆ ಸರ್ವೋಚ್ಚ ನಾಯಕ ಅಂತ ಹೇಳ್ತಾ ಸರ್ಕಾರವನ್ನ ಪ್ರಶ್ನಿಸೋರನ್ನ ನೀವು ದಿಮಾಗಿ ನಕ್ಸಲರು ಅಂತ ಕರಿತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. Dear friends, Sathiyo, yesterday on Independence Day, we witnessed two people working. One was the Supreme Leader, who finally accepted that those who show dissent, who ask tough questions to the government for accountability, or ask questions, are dimakis. They have brain. After all these years of naming them urban Naxals, Viksit Virodhis, Kidas, cockroaches, now he has given us a title. Namakaran kiya hai, Dimagi Naxals.
ಪ್ರಕಾಶ್ ರಾಜ್ನ ಈ ಪ್ರಶ್ನೆಗೂ ಮೋದಿಜಿಯವರ ಮೊನ್ನೆಯ ಭಾಷಣಕ್ಕೂ ಏನಾದರೂ ಸಂಬಂಧ ಇದೆಯಾ ನೀವೇ ಹೇಳಿ. ಯಾಕೆ ಇವರಿಗೆಲ್ಲ ಇಷ್ಟು ಸಿಟ್ಟು ಅರ್ಥ ಆಗ್ತಾ ಇಲ್ಲ? ಮೋದಿಜಿ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು ಅಂಥವರೇ ದಿಮಾಗಿ ನಕ್ಸಲರು ಅಂತಂದ್ರ ಖಂಡಿತವಾಗ್ಲೂ ಇಲ್ಲ. ವಿದ್ಯಾರ್ಥಿಗಳ ಮನೆ ಹೋರಾಟವನ್ನ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ರು. ರಾಜೀನಾಮೆನ ಕೊಡ್ಲಿಲ್ವಾ? ಪ್ರಕಾಶ್ ರಾಜ್ ಮಾತ್ರ ಅಲ್ಲ, ಒಂದಷ್ಟು ಸಾಹಿತಿಗಳು, ಸಿನಿಮಾ ರಂಗದವರು, ಒಂದಷ್ಟು ರಾಜಕೀಯ ನಾಯಕರು ಎಲ್ಲ ಸಿಟ್ಟಾಗಬಿಟ್ಟಿದ್ದಾರೆ. ಹಾಗಾಗಿ ಕಟ್ಟ ಕಡೆಯದಾಗಿ ನನ್ನನ್ನ ಕಾಡ್ತಾ ಇರೋ ಪ್ರಶ್ನೆ, ಮೋದಿ ಹೇಳಿರುವಂಥ ಆ ಬೌದ್ಧಿಕ ನಕ್ಸಲ್ ಪದಕ್ಕೆ ಇವರೆಲ್ಲ ಯಾಕೆ ಎಷ್ಟು ಸಿಟ್ಟಾಗಬಿಟ್ಟಿದ್ದಾರೆ? ಹಾಗಾದ್ರೆ ಇವರುಗಳು ಯಾರು? ಇವರ ಈ ಅಳಲಿನ ಹಿಂದೆ ಇರುವಂತಹ ಕಾರಣ ಏನು? ಜನರಿಗೆ ಅರ್ಥ ಆಗಿರತ್ತೆ, ಬಿಡಿಸಿ ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಕರೆಕ್ಟಾ? ನಿಮಗೇನು ಅರ್ಥ ಆಯಿತು ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳಲೇಬೇಕು. ಮೊನ್ನೆ ಸ್ವಾತಂತ್ರ್ಯ ದಿನದಂದು ನಮ್ಮ ವಂದೇ ಮಾತರಂ ಗೀತೆಯನ್ನು ಸೋನಿಯಾ ಇಟಲಿ ಅವಮಾನ ಮಾಡಿದ್ರಲ್ವಾ? ವಂದೇ ಮಾತರಂ ಗೀತೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕು 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 ನಿಲ್ಸಿ 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 ಅಂತ ಅವಮಾನ ಮಾಡಿದ್ರಲ್ವಾ? ಆ ವಿಚಾರವಾಗಿ ಈಗ ದೇಶಾದ್ಯಂತ ಬಹಳಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಮುಖಂಡರೊಬ್ಬರು ಸೋನಿಯಾ ಇಟಲಿಯ ವಿರುದ್ಧ ದೂರನ್ನ ಕೂಡ ದಾಖಲು ಮಾಡಿರುವಂಥದ್ದು. ಬೈ ಚಾನ್ಸ್ ಇಲ್ಲಿ ಪೊಲೀಸರು FIR ದಾಖಲು ಮಾಡದೇ ಇದ್ರೆ ನಾನು ಖಂಡಿತವಾಗ್ಲೂ ಕೂಡ ಕೋರ್ಟ್ ಮೆಟ್ಟಿಲು ಹತ್ತೀನಿ ಅನ್ನುವಂತಹ ಒಂದು ಸವಾಲನ್ನು ಕೂಡ ಬಿಜೆಪಿ ಮುಖಂಡ ಹಾಕಿರುವಂಥದ್ದು. ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಯಾಕಂದ್ರೆ ದೇಶದ ಮುಂದೆ ಯಾರು ದೊಡ್ಡವರು ಅಲ್ಲ. ಈಗ ಸೋನಿಯಾ ಇಟಲಿಯ ವಿರುದ್ಧ ಕಾನೂನು ಸಮರಕ್ಕೆ ವೇದಿಕೆ ಸಿದ್ಧ ಆಗಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಯಾರು ದೇಶ ವಿರೋಧಿಗಳಿದ್ದಾರೋ ಅವರಿಗೆ ಇದೊಂದು ತಕ್ಕ ಪಾಠ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.